ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಳ್ಳು ಬೆಲ್ಲ ಎಲ್ಲರೂ ಮನೆಯಲ್ಲೂ ತಯಾರು ಮಾಡ್ತಾ ಇರ್ತಾರೆ. ಅಂಗಡಿಯಲ್ಲಿ ಸಿಗೋ ಎಳ್ಳು ಬೆಲ್ಲ ಅಷ್ಟೊಂದು ಹೈಜೀನ್ ಇರೋದಿಲ್ಲ. ಅವರು ಹೇಗೆ ಅದನ್ನೆಲ್ಲ ಮಾಡಿರ್ತಾರೆ, ಧೂಳೆಲ್ಲ ಆಗಿರುತ್ತೆ, ಸ್ಟಾಕ್ ಇರುತ್ತೆ. ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿದ್ರೆ ಶುಚಿ ಮತ್ತು ರುಚಿಯಾಗಿರುತ್ತೆ. ಮಕ್ಕಳಿರ್ತಾರೆ ಮನೆಯಲ್ಲಿ, ಅವ್ರು ನಾವು ದೊಡ್ಡವ್ರು ಮಾಡೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮುಂದೆ ಅವರು ದೊಡ್ಡವರಾದಾಗ ನಮ್ಮ ಮನೇಲಿ ಮಾಡ್ತಾಯಿದ್ರು, ನಮ್ಮಮ್ಮ ಮಾಡ್ತಾಯಿದ್ರು, ನಾವೇ ಮಾಡೋಣ ಅನ್ನೋ ಮನಸ್ಸು ಬರುತ್ತೆ. ಅದಕ್ಕೋಸ್ಕರ ಆದರೂ ನಾವು ಮಾಡಬೇಕು ಮನೆಯಲ್ಲೇ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ಸ್ಟೆಪ್ ವೈಸು. ಮತ್ತು ಮುಂದೆ ಹಾಗೆ ಟಿಪ್ಸ್ ಕೂಡ ತುಂಬ ಚೆನ್ನಾಗಿರೋ ಒಳ್ಳೆ ಟಿಪ್ಸ್ ಕೂಡ ಇದೆ, ಹೇಗೆ ಪರ್ಫೆಕ್ಟಾಗಿ ಕ್ರಂಚಿ ಎಳ್ಳು ಬೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡೋದು ಅಂತ. ಮೊದಲು ಕೊಬ್ಬರಿ, ಚೆನ್ನಾಗಿರೋ ಕೊಬ್ಬರಿ ತೊಗೊಂಡು ಅದು ಕಪ್ಪು ಮೇಲ್ಗಡೆ ಕಪ್ಪು ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹೋಗಿ ತುರ್ಕೋಬೇಕು. ನಾನು ಎಲ್ಲ ವೀಡಿಯೋಸೂ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೀನಿ. ಈ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ಸೈಡಲ್ಲಿ ಪೊಟೆಟೊ ಚಿಪ್ಸ್ ಮಾಡೋದಿರುತ್ತಲ್ಲ ಅದರಲ್ಲಿ ಅದನ್ನೆಲ್ಲ ನೀಟಾಗಿ ಸ್ಲೈಸ್ ಮಾಡಿಕೊಂಡ್ರೆ ಕೊಬ್ಬರಿನ, ಆಮೇಲೆ ಸಣ್ಣದಾಗಿ ಚಾಕುಲಿ ಹೆಚ್ಕೋಬೇಕು. ನೀವು ಕೊಬ್ಬರಿ ಹೆಚ್ಚಿರೋ ಕೊಬ್ಬರಿನ ಯಾವಾಗಲೂ ಮನೆಯಲ್ಲಿ ನ್ಯೂಸ್ ಪೇಪರ್ ಇರುತ್ತಲ್ಲ ಅದರ ಮೇಲೆ ಹರಡಿ, ಅಕಸ್ಮಾತ್ ನಿಮಗೆ ಬಿಸಿಲು ಬರಲಿಲ್ಲ ಅಥವಾ ಹೊರಗಡೆ ಇಡೋದಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಪೇಪರ್ ಮೇಲೆ ಹರಡಿದ್ರೆ ಅದ್ರ ಎಣ್ಣೆ ಎಲ್ಲ ಆಯಿಲಿ ಅಂಶ ಹೀರ್ಕೊಂಡು ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಲ್ಲನೂ ಅಷ್ಟೇ, ಅದನ್ನು ಪೇಪರ್ ಮೇಲೇ ಒಣಗಿಸ್ಕೋಬೇಕು. ನಿಮಗೆ ಬಿಸಿಲು ಬೀಳ್ತಿಲ್ಲ ಅಥವಾ ನೀವೇನಾದರೂ ವರ್ಕಿಂಗ್ ಇದ್ದರೆ ಬಿಸಿಲಲ್ಲಿ ಇಟ್ಟು ಹೋಗೋದಕ್ಕಾಗಲ್ಲ ಮನೆಯಲ್ಲಿ ಹೊರಗಡೆ ಅಂತ ಅಂದರೆ ಆ ಥರ ಮಾಡ್ಕೋಬೋದು. ಆಮೇಲೆ ಕಡಲೆ ಬೀಜನ ಚೆನ್ನಾಗಿರೋದು ತಗೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದರ ಸಿಪ್ಪೆ ಎಲ್ಲ ಹಾರಕ್ಕಿಟ್ಬಿಟ್ಟು ಸಿಪ್ಪೆನೆಲ್ಲ ಆಮೇಲೆ ತೆಗಿಬೇಕು. ಎಳ್ಳನ್ನು ಅಷ್ಟೇ, ಎಳ್ಳು ಬೇಗ ಆಗೋಗ್ಬಿಡುತ್ತೆ. ತುಂಬ ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೀಜ ಮತ್ತು ಬಿಳಿ ಎಳ್ಳನ್ನು ನಾನು ಮಾಡಿರೋ ಕ್ವಾಂಟಿಟಿಗೆ ನಾನು 1/4 kg ಹಾಕ್ಕೊಂಡಿದ್ದೀನಿ. ಈ ಬಿಳಿ ಎಳ್ಳನ್ನು ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಒಂದು ಸ್ವಲ್ಪನೂ ಕೈ ಬಿಡದೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಅದನ್ನು ಆರಕ್ಕೆ ಬಿಟ್ಟು, ಕಡಲೆ ಬೀಜ ಆರಿದ್ಮೇಲೆ ಅದು ತಣ್ಣಗಾದ್ಮೇಲೆ ಹುರಿದ್ಮೇಲೆ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ಹೋಗಿಸ್ಕೊಂಡ್ಮೇಲೆ, ನೀವು ಒಂದು ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅಂದ್ರೂ ರಾತ್ರಿ ಹೆಚ್ಚಿ ಬೆಳಗ್ಗೆವರೆಗೂ ಅಟ್ಲೀಸ್ಟ್ ನೀವು ಪೇಪರ್ ಮೇಲೆ ಹರಡಿಬಿಟ್ಟಿದ್ರೂ ತುಂಬ ಚೆನ್ನಾಗಾಗುತ್ತೆ. ನೀವು ಬಿಸಿಲಲ್ಲಿ ಇಟ್ಟಿದ್ರೂ ಓಕೆ. ನಾನು ಕೊಬ್ಬರಿ ಏನೇ ಹೆಚ್ಚಿದ್ರು ಅದರಲ್ಲಿ ಸ್ವಲ್ಪ ಸ್ಮಾಲ್ ಪೀಸಸ್ ನೋಡಿ ಕಾಣಿಸ್ತಾ ಇದೆಯಾ ನ್ಯೂಸ್ ಪೇಪರ್ ಮೇಲೆ, ಆ ಥರ ಪುಡಿ ಇರುತ್ತೆ. ಅದಕ್ಕೆ ನಾನು ಅದನ್ನು ಜರಡಿ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ತೋರಿಸಿದ್ನಲ್ಲ ಅಷ್ಟು ಅಗಲದ್ದು ಜರಡಿಯಲ್ಲಿ ಮಾಡ್ಕೊಬೇಕು. ಮತ್ತು ಬೆಲ್ಲನೂ ಅಷ್ಟೇ, ಅದರದ್ದು ಪುಡಿ ಸ್ವಲ್ಪ ಇರುತ್ತೆ. ಹೆಚ್ಚುವಾಗ ಏನೇ ಅಂದರೂ ಪುಡಿ ಬಂದಿರುತ್ತೆ. ನಾನು ಆ ಪುಡಿ ಆ ಥರ ಎಲ್ಲ ಹಾಕೋದಿಲ್ಲ. ನೀವು ಅದನ್ನು ಸ್ವಲ್ಪ ಹಾಗೆ ಜರಡಿ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡ್ಮೇಲೆ ಕಡಲೆ ಒಂದು ಗಾಳಿಗೆಲ್ಲ ಇಡಬೇಡಿ, ಮನೆ ಅಂಗಡಿಯಿಂದ ತಂದಿರೋ ಫ್ರೆಶ್ ಕಡಲೆನೂ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ಅದರಲ್ಲೂ ಅಷ್ಟೇ ಪುಡಿ ಇದ್ದರೆ ಹಾಗೆ ಹೋಗುತ್ತೆ. ಕಡಲೆ ಬೀಜದಲ್ಲೂ ಅಷ್ಟೇ ನೀವು ಆ ಥರ ಮಾಡಿಕೊಂಡು ಹಾಕಿದ್ರೆ ಕೆಳಗೆ ಒಂಥರ ಪುಡಿ ಥರ ಇಷ್ಟ ಆಗಲ್ಲ ಮನೇಲಿ ತಿನ್ನೋದಕ್ಕೆ. ಈ ಥರ ಮಾಡಿದ್ರೆ ನಾವು ಮಾಡಿದ್ವಿ ಅನ್ನೋ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ. ಮತ್ತು ಮಕ್ಕಳಿಗೆ ಮನೆಯಲ್ಲಿ ಹಬ್ಬ ಸಂಪ್ರದಾಯ ಇದೆಲ್ಲ ಅವ್ರಿಗೂ ತಿಳಿಯುತ್ತೆ. ನೋಡಿ ಫಸ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಬೆಲ್ಲ, ಕೊಬ್ಬರಿ, ಎಳ್ಳು, ಕಡಲೆ ಬೀಜ, ಕಡಲೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಎಳ್ಳು ಬೆಲ್ಲ ಈಸ್ ರೆಡಿ. ನಾನು ಜೀರಿಗೆ ಪೆಪ್ಪರ್ಮೆಂಟ್ ಆ ಥರ ಎಲ್ಲ ಹಾಕ್ಕೊಂಡಿಲ್ಲ, ನಮ್ಮ ಮನೆಯಲ್ಲಿ ಆ ಥರ ಇಷ್ಟಪಡಲ್ಲ ಅದನ್ನು ಮಕ್ಕಳು, ಅದಕ್ಕೋಸ್ಕರ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಇದನ್ನು ಎಳ್ಳು ಬೀರೋದಕ್ಕೆ ಪೇಪರ್ ಬ್ಯಾಗ್ಸ್ ಕೂಡ ಮಾಡಿದ್ದೀನಿ, ಅದನ್ನು ನಾನು ಲಿಂಕಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಆಲ್ ಲೈಕ್ ದಿಸ್ ವಿಡಿಯೋ. ಮತ್ತು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಸಿ ಯು.